ಜೈ ಗುರುದೇವ್. ಈ ಆಡಿಯೋ ಯೋಗ ನಿದ್ರಾ ವಿಷಯಕ್ಕೆ ಸಂಬಂಧಿಸಿರುತ್ತದೆ. ನಮ್ಮ ಗುರು ಮಹಾರಾಜರಾದ ಸಿದ್ಧಲಿಂಗಯ್ಯ ಗುರೂಜಿ ಬೆಂಗಳೂರು ಇವರನ್ನು ಸ್ಮರಿಸುತ್ತಾ, ದೇವರು, ದಿವ್ಯಾತ್ಮ, ಗುರುವೃಂದ, ತಂದೆ ತಾಯಿ ಹಿರಿಯರನ್ನು ನೆನೆಯುತ್ತಾ, ಜಲ, ಭೂಮಿ, ಅಗ್ನಿ, ವಾಯು, ಆಕಾಶಕ್ಕೆ ನಮಿಸುತ್ತಾ, ಸೃಷ್ಟಿಯ ಜಲ, ಚರ, ಪ್ರಾಣಿ, ಪಕ್ಷಿ, ಗಿಡ, ಮರ, ಬೆಟ್ಟ, ಗುಡ್ಡ, ಸಮುದ್ರ, ನದಿ ಎಲ್ಲವುದಕ್ಕೂ ನನ್ನ ಶಿರಸಾವಹಿಸಿ ನಮಸ್ಕರಿಸುತ್ತೇನೆ. I just faithful to my country, to my world, to my universe and to my galaxy. ಯೋಗ ನಿದ್ರಾ ಪ್ರಕ್ರಿಯೆ ಶುರು ಮಾಡುವುದಕ್ಕಿಂತ ಮುಂಚೆ ನನ್ನೊಂದೆರಡು ಮಾತು. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನಾಂ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿ ಪ್ರಾಂಜಲಿಯಾನತೋಸ್ಮಿನ್. ಪತಂಜಲಿ ಮಹರ್ಷಿಗಳಿಂದ ರಚಿತವಾದಂತಹ ಈ ಶ್ಲೋಕದ ಅರ್ಥ, ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಅಂದರೆ ನಮ್ಮ ಚಿತ್ತವನ್ನು ಯೋಗದ ಮೂಲಕ ನಿಯಂತ್ರಣ ಮಾಡಿಕೊಳ್ಳಬಹುದು ಎಂದು ಹೇಳಿದ್ದಾರೆ. ಇಲ್ಲಿ ನಿಯಂತ್ರಣ ಎಂದರೆ ಹೆಲ್ತಿ ಕಮ್ಯುನಿಕೇಷನ್ ವಿತ್ ಅವರ್ ಸಬ್ಕಾನ್ಷಿಯಸ್ ಮೈಂಡ್. There are two kinds of mind. One is conscious mind and another one is subconscious mind. ನಮ್ಮಲ್ಲಿ ಎರಡು ರೀತಿಯ ಮನಸ್ಸುಗಳಿರುತ್ತೆ. ಅದರಲ್ಲಿ ಸುಪ್ತ ಮನಸ್ಸು ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ ಮತ್ತು ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತೀವಿ. ಸಬ್ಕಾನ್ಷಿಯಸ್ ಮೈಂಡ್ ನಮ್ಮ ತಲೆ ಬುರುಡೆಯ ಬಲಭಾಗದಲ್ಲಿ ಇರುತ್ತದೆ. ಇದು ನಮ್ಮ ದೇಹದ ಸಂಪೂರ್ಣ ಎಡಭಾಗದ ನಿಯಂತ್ರಣವನ್ನು ಮಾಡುತ್ತಿರುತ್ತದೆ. ಅದೇ ರೀತಿ ಕಾನ್ಷಿಯಸ್ ಮನಸ್ಸು ಎಂಬುದು ನಮ್ಮ ಬುರುಡೆಯ ಎಡಭಾಗದಲ್ಲಿ ಇರುತ್ತದೆ. ಇದು ನಮ್ಮ ದೇಹದ ಬಲಭಾಗದ ಸಂಪೂರ್ಣ ಭಾಗಗಳನ್ನು ನಿಯಂತ್ರಿಸುತ್ತದೆ. ಯೋಗೇನ ಚಿತ್ತಸ್ಯ, ಚಿತ್ತ ಎಂದರೆ ಸಬ್ಕಾನ್ಷಿಯಸ್ ಮೈಂಡ್. ಈ ಚಿತ್ತವನ್ನು ನಾವು ಹಲವು ಬಗೆಯ ರೀತಿಯಲ್ಲಿ ಇದರ ಜೊತೆ ನಾವು ಸಂಪರ್ಕದಲ್ಲಿ ಇರಬಹುದು. ಅದರಲ್ಲಿ ಒನ್ ಆಫ್ ದ ವೇ ಈಸ್ ಯೋಗ ನಿದ್ರಾ. ಯೋಗಾಭ್ಯಾಸ ಎಂಬುದು ನಮ್ಮ ದೈಹಿಕವಾದ ದೇಹಕ್ಕೆ ಹಾಗೂ ಮನಸ್ಸಿಗೆ ಹಾಗೂ ಚಿತ್ತಕ್ಕೆ, ಪ್ರಾಣಾಯಾಮ ಎಂಬುದು ನಮ್ಮ ಮನಸ್ಸಿನ ಕ್ರಿಯೆಗೆ ಹಾಗೂ ಮುಂತಾದವುಗಳಿಗೆ, ಪ್ರಾಣಾಯಾಮ ನಮ್ಮ ಸಂಪೂರ್ಣ
ಉಸಿರನ್ನು ಹತೋಟಿಯಲ್ಲಿ ಇಡುತ್ತದೆ. ಧ್ಯಾನವೆಂಬುದು ಮಾನಸಿಕ ಶುದ್ಧಿಗೆ ಪೂರಕವಾಗಿರುತ್ತದೆ. ಕೆಲವೊಂದು ಮುದ್ರೆಗಳ ಮೂಲಕ ನಾವು ಹಲವು ರೀತಿಯ ಯಶಸ್ಸನ್ನು ಕೂಡ ಪಡೆಯಬಹುದು. ಈ ಹಲವು ಬಗೆಯ ವಿಭಿನ್ನ ಅಂಶಗಳನ್ನು ನಮ್ಮ ಪ್ರಾಚೀನ ಋಷಿ ಮುನಿಗಳು ತಮ್ಮ ತಪಸ್ ಶಕ್ತಿಯ ಮೂಲಕ ಇದನ್ನು ನಮಗೆ ದಾರಿ ಎರೆದಿದ್ದಾರೆ. ಇಂತಹ ವಿದ್ಯೆಯನ್ನು ನಾವು ನೋಡುತ್ತಿರುವುದು, ಕೇಳುತ್ತಿರುವುದು, ಅದರ ಜೊತೆಗಿರುವುದೇ ನಮ್ಮ ಸೌಭಾಗ್ಯ ಎನ್ನಬಹುದು. ಸ್ನೇಹಿತರೆ, ಈ ಎಲ್ಲ ಆಯಾಮಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಎಸ್ಪೆಷಲಿ ಈ ಮೆಡಿಟೇಷನ್ ಆ್ಯಂಡ್ ಯೋಗ ನಿದ್ರಾ, ಇಟ್ಸ್ ಅ ವೆರಿ ಫೇವ್ರೆಟ್ ಟಾಪಿಕ್ ಫಾರ್ ಮೀ. ಇದು ಯಾಕೆ ಫೇವ್ರೇಟು ಮತ್ತು ಇದು ಹೇಗೆ ಯೂಸ್ಫುಲ್ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ನಮ್ಮ ಮನೋಬಲ ಚೆನ್ನಾಗಿರಬೇಕು, ಮನಸ್ಸು ಶಾಂತಿ ನೆಮ್ಮದಿಯಿಂದ ಕೂಡಿರಬೇಕು. ಹಾಗಿದ್ದರೆ ಮಾತ್ರ ನಾವು ಈ ಪ್ರಪಂಚದಲ್ಲಿ ಏನೇ ಅನುಭವಿಸೋದಕ್ಕೂ ಸಾಧ್ಯ. ನಮ್ಮ ಮನಸ್ಸು ಸರಿ ಇಲ್ಲ ಅಂತಂದರೆ ನಾವು ಯೋಗ ಮಾಡೋದಾಗಲಿ ಅಥವಾ ಪ್ರಾಣಾಯಾಮ ಮಾಡೋದಾಗಲಿ ಅಥವಾ ಯಾವುದೇ ತೀರ್ಥಕ್ಷೇತ್ರಗಳಿಗೆ ಹೋಗೋದಾಗಲಿ ಅಥವಾ ಯಾವುದೇ ಜಪ ತಪಗಳನ್ನ ಮಾಡೋದಾಗಲಿ, ನಾವು ಏನೇ ಮಾಡಿದ್ರೂ ಅದನ್ನು ಫಿಸಿಕಲಾಗಿ ನಾವು ಮಾಡ್ತಾ ಇರ್ತೀವಿ ಅಷ್ಟೇ ಹೊರತು ಅದರಿಂದ ಯಾವುದೇ ರೀತಿಯ ಸಕ್ಸಸ್ ಕೂಡ ನಾವು ಕಾಣುವುದು ಸ್ವಲ್ಪ ನಿಧಾನಗತಿಯಲ್ಲಿ ಸಾಗ್ಬೋದು ಅಂತ ಅನ್ಕೋತೀನಿ. ಏಕೆ ಅಂತಂದರೆ ನಾವು ಮಾತಾಡಬೇಕಾದ್ರೆ ಪ್ರತಿ ಒಂದೊಂದು ಶಬ್ದದಲ್ಲೂ ಪ್ರತಿ ಒಂದೊಂದು ತರಂಗಗಳಲ್ಲೂ ಬಹಳ ಶಕ್ತಿ ಅಡಕವಾಗಿರುತ್ತದೆ. ನಾವು ಯಾವಾಗಲೂ ಪಾಸಿಟಿವ್ ವರ್ಡ್ಸ್ನ ಯೂಸ್ ಮಾಡಬೇಕು. ಹಾಗಿದ್ದಾಗ ಮಾತ್ರ ನಮ್ಮ ಮನಸ್ಸು ಶುದ್ಧಿಯಾಗಿರುತ್ತದೆ. ನಕಾರಾತ್ಮಕ ಚಿಂತನೆಗಳನ್ನ ನಾವು ಎಂದೂ ಕೂಡ ಮಾಡಬಾರದು. ನಕಾರಾತ್ಮಕ ಮಾತುಗಳನ್ನು ನಾವು ಸೃಷ್ಟಿಸಿಕೊಳ್ಳಕೂಡದು. ಅದೇ ರೀತಿ ನಾವು ಮಾತನಾಡಬಾರ್ದು, ಅದೇ ರೀತಿ ನಾವು ಕೇಳಬಾರ್ದು ಕೂಡ. ಯೋಗ, ಪ್ರಾಣಾಯಾಮ, ಮುದ್ರಾ, ಇದರಲ್ಲಿ ನಾವು ಏನಾದರೂ ಒಂದು ಕ್ರಿಯೆ ಮಾಡಲೇಬೇಕಾಗತ್ತೆ. ಈ ಧ್ಯಾನ ಮತ್ತು ಯೋಗ ನಿದ್ರೆಯಲ್ಲಿ ನಾವು ಏನನ್ನೂ ಮಾಡದೆ ಸಹಜವಾದ ನೆಮ್ಮದಿಯ ಅನುಭೂತಿಯನ್ನು ನಾವು ಹೊಂದುತ್ತೇವೆ. ಖಂಡಿತವಾಗಿಯೂ ಡೆಫಿನೆಟ್ಲಿ ಈ ಒಂದು ಎಕ್ಸ್ಪೀರಿಯನ್ಸ್ನ ನಿಮಗೆಲ್ಲ ಫೀಲ್ ಮಾಡಿಸ್ತೀನಿ ನಾನು. ಈ ಯೋಗ ನಿದ್ರಾ ಅಥವಾ ಧ್ಯಾನ ಅಂತ ನಾವು ಏನು ಹೇಳ್ತೀವಿ, ಇದು ಎರಡಕ್ಕೂ ಏನು ವ್ಯತ್ಯಾಸ ಅಂತಂದರೆ, ಸಾಮಾನ್ಯವಾಗಿ ನಾವು ಧ್ಯಾನ ಅಂತಂದರೆ ಮೆಡಿಟೇಷನ್ ಅಂತ ನಾವು ಹೇಳ್ತೀವಿ. ಇದು ನಾವು ಕುಳಿತು ಮಾಡುವಂಥದ್ದು. ಕುಳಿತು ಅರ್ಧ ಗಂಟೆ, 1 ಗಂಟೆ ಅಥವಾ 15 ನಿಮಿಷ ನಮ್ಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಕೂತ್ಕೊಂಡು ಮಾಡೋ ಅಂಥ ಒಂದು ಕ್ರಿಯೆ ಈ ಮೆಡಿಟೇಷನ್ ಅಂತ ಹೇಳ್ತೀವಿ. ಯೋಗ ನಿದ್ರಾ ಅಂತಂದರೆ ನಾವು ಶವಾಸನದಲ್ಲಿ ಆರಾಮವಾಗಿ ಮೆತ್ತನೆಯ ಹಾಸಿಗೆಯ ಮೇಲೆ ಅಥವಾ ಒಂದು ಚಾಪೆಯ ಮೇಲೆ, ನೆಲದ ಮೇಲೆ ಮಾಡುವಂತಹ ಒಂದು ಕ್ರಿಯೆ. ಈ ಯೋಗ ನಿದ್ರೆಯಿಂದ ನಮಗೇನು ಪ್ರಯೋಜನ ಅಂತ ನಾವು ಕೇಳಿಕೊಂಡ್ರೆ, ಯೋಗ ನಿದ್ರೆಯಿಂದ ನಮಗೆ ಏನು ಸಿಗುತ್ತದೆ ಎನ್ನುವುದಕ್ಕಿಂತ ನಮಗೆ ಏನು ಸಿಗುವುದಿಲ್ಲ ಎಂಬ ಪ್ರಶ್ನೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ನನ್ನ ಪ್ರಕಾರ ನಾವೆಲ್ಲ ತುಂಬ ಪುಣ್ಯವಂತರು. ನಾವೆಲ್ಲ ಕೆಲವೊಂದು ಸಮಸ್ಯೆಗಳನ್ನ ಅದು ತುಂಬ ಭಾರ ಅಂತ ನಾವು ಫೀಲ್ ಮಾಡ್ತೀವಿ. ಅದು ಒಂದು ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ಬೇರೆ ಯಾವುದೇ ಸಮಸ್ಯೆ ಇರ್ಬೋದು, ಅದೇ ಲೈಫ್ ಅಂತ ನಾವು ತಗೋತೀವಿ. ಸ್ನೇಹಿತರೆ, ಆರೋಗ್ಯ ಸಮಸ್ಯೆ ಅನ್ನೋದು ಕೇವಲ 1% ಮಾತ್ರ ಅಷ್ಟೇ.
ಕಂಪ್ಲೀಟಾಗಿ ಅದೇ ಒಂದು ದೊಡ್ಡದಾಗಿ ನಾವು ಒಂದು ಬಿಂಬ ಮಾಡಿಕೊಂಡು ನನಗೆ ಅದು ಪ್ರಾಬ್ಲಮ್ ಇದೆ, ನನಗೆ ಇದು ಪ್ರಾಬ್ಲಮ್ ಇದೆ ಅಂತೆಲ್ಲ ನಾವು ಹೇಳ್ಕೊತಾ ಇರ್ತೀವಿ. ಸಾಮಾನ್ಯವಾಗಿ ಮಾತ್ರೆಗಳಾಗಲಿ ಅಥವಾ ಔಷಧಿಗಳಿಗಾಗಲಿ ನಾವು ಶರಣಾಗಿರ್ತೀವಿ. ಡೆಫಿನೆಟ್ಲಿ ಇದು ಗ್ರ್ಯಾಜುಯಲಿ ನಮ್ಮ ಮನೋಬಲಕ್ಕಿಂತ ಹೆಚ್ಚಾಗಿ ಬೇರೆ ಯಾವುದೂ ಇಲ್ಲಿ ರೋಲ್ ಮಾಡೋದಿಲ್ಲ. ನಮ್ಮ ಮಾನಸಿಕವಾಗಿ ನಾವು ಯಾವ ರೀತಿ ನಾವು ನಮ್ಮ ಋಷಿಮುನಿಗಳು ಕೊಡ್ತಕ್ಕಂತಹ ಒಂದು ಪ್ರಾಕ್ಟೀಸ್ನ ನಾವು ಯಾವ ರೀತಿ ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಗ್ರ್ಯಾಜುಯಲಿ ನಿಮ್ಮ ಆರೋಗ್ಯದಲ್ಲಿ ಅದೇ ರೀತಿಯ ಸುಧಾರಣೆಗಳು ಕಂಡು ಬರುವುದರಲ್ಲಿ ಎರಡು ಮಾತಿಲ್ಲ. ನೆಮ್ಮದಿ, ಶಾಂತಿ, ಸುಖ ಇವೆಲ್ಲವೂ ನಾವು ಹೊರಗಡೆ ಹುಡುಕ್ತಾ ಇರ್ತೀವಿ. ಆದರೆ ಇವೆಲ್ಲವೂ ನಮ್ಮಲ್ಲೇ ಇದೆ. ನಮ್ಮಲ್ಲೇ ಒಂದು ಹುಡುಕೋ ಒಂದು ಪ್ರಯತ್ನನ ನಾವು ಮಾಡಬೇಕು. ಅದನ್ನು ಯಾವ ರೀತಿ ನಾವು ಪಡಿಬೇಕು ಅನ್ನೋದನ್ನು ಓನ್ಲಿ ಥ್ರೂ ಪ್ರಾಕ್ಟೀಸ್ ಇಟ್ ವಿಲ್ ಕಮ್. ಈ ಆಡಿಯೋದ ಮೂಲಕ ನಾವು ಯೋಗ ನಿದ್ರೆನ ಹೇಗೆ ಮಾಡಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ ನಿಮಗೆ. ಒನ್ಸ್ ಯು ಗೆಟ್ ಎನ್ ಐಡಿಯಾ, ನೀವು ಆರಾಮವಾಗಿ ಮಲ್ಕೊಂಡು ನಿಮಗೆ ನೀವು ಥಾಟ್ಸ್ನ ಕೊಟ್ಕೊಂಡು ನೀವು ಯೋಗ ನಿದ್ರೆ ಮಾಡ್ಬೋದು. ಅಥವಾ ನಿಮ್ಮದೇ ಧ್ವನಿಯಲ್ಲಿ ಒಂದು ಯೋಗ ನಿದ್ರಾ ಒಂದು ಕಾನ್ಸೆಪ್ಟನ್ನ ಮಾಡಿ ಅದನ್ನು ನೀವು ಕೇಳ್ತಾ ಮಾಡ್ಬೋದು. ಇಲ್ಲ ಅಂತಂದರೆ ಈ ಆಡಿಯೋನ ನೀವು ಕೇಳ್ತಾ ಮಾಡ್ಬೋದು. ಯಾವ ರೀತಿ ಕೂಡ ಮಾಡ್ಬೋದು. ಹಾಗೆ ಯೂಟ್ಯೂಬಲ್ಲಿ ಹಲವಾರು ಯೋಗ ನಿದ್ರಾ ಪದ್ಧತಿಗಳಿರುತ್ತೆ, ಅದನ್ನು ನೀವು ಕೇಳ್ತಾ ಇರ್ಬೋದು. ಒಂದಿನ ಅದು, ಒಂದಿನ ಇದು, ಹೀಗೆ ನಿಮಗೆ ಏನು ಇಷ್ಟ ಬರುತ್ತೆ ಅದನ್ನು ಆರಾಮವಾಗಿ ನಿಮ್ಮಿಷ್ಟ ಬಂದಂಗೆ ಕೇಳ್ತಾ ಮಾಡ್ಬೋದು ಅಥವಾ ಮಾಡ್ದೇನೂ ಇರ್ಬೋದು. ಯಾವುದೇ ಒಂದು ಕ್ರಿಯೆನೂ ಕೂಡ ಕಷ್ಟಪಟ್ಟು ಮಾಡಬೇಡಿ. ನಿಮಗಿಷ್ಟ ಇದ್ದರೆ ಮಾಡಿ, ಇಷ್ಟ ಇಲ್ಲ ಅಂತಂದರೆ ಮಾಡೋಕ್ಕೆ ಹೋಗಬೇಡಿ. ಈ ಒಂದು ಯೋಗ ನಿದ್ರಾ ಪ್ರಕ್ರಿಯೆಯಲ್ಲಿ ನಾನು ಕೆಲವು ರೀತಿಯ ಈಸಿ ಟೆಕ್ನಿಕ್ಸ್ನ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್, ಐ ಆಮ್ ಜಸ್ಟ್ ಟ್ರೈ ಟು ಕನೆಕ್ಟ್ ಯು ಟು ದ ಸಬ್ಕಾನ್ಷಿಯಸ್ ಮೈಂಡ್ ಇನ್ ಈಸಿ ವೇ. ಈ ಯೋಗ ನಿದ್ರವನ್ನು ನೀವು ಯಾವ ಸಮಯದಲ್ಲಿ ಮಾಡಬಹುದು ಎಂದರೆ, ಸಾಮಾನ್ಯವಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಫ್ರೆಶ್ ಆಗಿರ್ತೀವಿ. ಅಂಥ ಟೈಮಲ್ಲಿ ಈ ಯೋಗ ನಿದ್ರೆ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ನಾವು ಆಲ್ಮೋಸ್ಟ್ ಎದ್ದಾಗಲೇ ನಾವು ಫ್ರೆಶ್ ಆಗಿರ್ತೀವಿ. ಅದೇ ರೀತಿ ನಾವು ಬೆಳಗ್ಗೆ ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಸ್ವಲ್ಪ ಬ್ಯುಸಿಯಾಗಿರ್ತೀವಿ. ತಿಂಡಿ ತಿಂದಾದ್ಮೇಲೂ ಕೂಡ ಹಲವಾರು ಕೆಲಸಗಳನ್ನ ನಾವು ಮಾಡ್ತಾಯಿರ್ತೀವಿ. ಸಾಮಾನ್ಯವಾಗಿ ಗಂಡಸರಿಗೆ ಸಾಮಾನ್ಯವಾಗಿ ಸಂಜೆನೇ ಫ್ರೀ ಆಗುತ್ತೆ. ಆದರೆ ಹೆಣ್ಮಕ್ಳಿಗೆ ಯಾವಾಗಲಾದರೂ ಮಧ್ಯಾಹ್ನ ಫ್ರೀ ಆಗ್ಬೋದು. ಗೃಹಿಣಿಯರಿಗೆ ಸೂಕ್ತ ಸಮಯ ಅಂತಂದರೆ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಇಟ್ಸ್ ಅ ಬೆಟರ್ ಥಿಂಗ್. ಈ ಯೋಗ ನಿದ್ರೆ ಮಾಡಬೇಕಾದ್ರೆ ಸಾಮಾನ್ಯವಾಗಿ ನಮಗೆ ಸ್ವಲ್ಪ ಹಸಿದಿರಬೇಕು, ಹೊಟ್ಟೆ ಹಸಿದಿರಬೇಕು, ಸ್ವಲ್ಪ ಕೆಲಸ ಮಾಡಿ ಸ್ವಲ್ಪ ಆಯಾಸ ಆಗಿರಬೇಕು. ಅಂಥ ಟೈಮಲ್ಲಿ ಇದು ವೆರಿ ಗುಡ್ ರಿಸಲ್ಟ್ಸ್ನ ಕೊಡುತ್ತೆ. ಬಟ್ ಕೆಲವೊಮ್ಮೆ ಆಗಿಲ್ಲ ಅಂತಂದರೂ ಕೂಡ ಬೆಳಗ್ಗೆ ತಿಂಡಿ ಆದಮೇಲೆ ನೀವೇನಾದ್ರು ನಿದ್ದೆ ಮಾಡೋ ಅಂಥ ಒಂದು ರೂಢಿನ ಇಟ್ಕೊಂಡಿದ್ರೆ ತಿಂಡಿ ಆದಮೇಲೆ ಕೂಡ ನೀವು ಈ ಯೋಗ ನಿದ್ರೆನ ಮಾಡ್ಬೋದು. ಅಥವಾ ಊಟಕ್ಕಿಂತ ಮುಂಚೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಊಟ ಆದಮೇಲೆ ಕೂಡ ನೀವು ಮಾಡಿ, ಇದರಿಂದ ಏನೂ ಹಾನಿ ಇಲ್ಲ. ಅದೇ ರೀತಿ ಈ ಸಂಜೆ ನಿಮಗೆ ಮಾಡೋಕ್ಕೆ ಇಷ್ಟ ಇತ್ತು ಅಂತಂದರೆ ಮಾಡಿ. ಬಟ್ ತುಂಬ ಒಳ್ಳೆಯ ರಿಸಲ್ಟ್ ಯಾವಾಗ ಕೊಡುತ್ತೆ ಅಂತಂದರೆ ರಾತ್ರಿ ಊಟಕ್ಕಿಂತ ಮುಂಚೆ ನೀವು ಮಾಡ್ಬೋದು. ಅಥವಾ ಅದೇ ಸೇಮ್ ರಿಸಲ್ಟ್ ನೀವು ಊಟ ಮಾಡಿ ಮಲ್ಕೊಳ್ಳೋಕ್ಕೆ ಹೋಗೋಕ್ಕಿಂತ ಮುಂಚೆ ಇದನ್ನು ಕೇಳ್ತಾ ಹಾಗೇ ಮಲ್ಕೊಂಡ್ರೆ ಇದರ ಎಫೆಕ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾವು ಇದನ್ನೆಲ್ಲ ನೋಡ್ತು ಅಂತಂದರೆ ಇದಕ್ಕೆ ಯಾವುದೇ ರೀತಿಯ ನಿಬಂಧನೆಗಳು ಕೂಡ ಇಲ್ಲ. ನಿಮ್ಗೆ ಯಾವ ಸಮಯ ಇಷ್ಟ ಬರುತ್ತೆ, ಯಾವಾಗ ಮಾಡಬೇಕು ಅಂತ ಅನಿಸುತ್ತೆ, ಯಾವಾಗ ನಿಮಗೆ ಟೈಮ್ ಇದೆ ಆ ಟೈಮಲ್ಲಿ ನೀವು ಮಾಡ್ಬೋದು. ಭಾಷೆ ಅರಿತಿರೋ ಅಂತಹ ಎಲ್ಲರೂ ಈ ಯೋಗ ನಿದ್ರಾ ಕೇಳ್ತಾ ಮಾಡ್ಬೋದು. ಮಕ್ಕಳಿಂದ ಏಜ್ ಆಗಿರ್ತಕ್ಕಂತಹ ಎಲ್ಲರೂ ಕೂಡ ಮಾಡ್ಬೋದು ಈ ಯೋಗ ನಿದ್ರಾ ಒಂದು ಪ್ರಕ್ರಿಯೆಯನ್ನು.
ಸ್ನೇಹಿತರೆ, ಈ ಒಂದು 15 ನಿಮಿಷ ಈ ಯೋಗ ನಿದ್ರಾ ಬಗ್ಗೆ ನಿಮಗೆ ಸ್ವಲ್ಪ ಮಟ್ಟಿಗೆ ಒಂದು ಐಡಿಯಾ ಬಂದಿರ್ಬೋದು. ಈಗ ನಾವು ನಮ್ಮ ಪ್ರಕ್ರಿಯೆಯನ್ನು ಶುರು ಮಾಡೋಣ. ಈ ಆಡಿಯೋ ನೀವು ನೆಕ್ಸ್ಟ್ ಟೈಮ್ ನೀವು ಪ್ಲೇ ಮಾಡ್ತೀನಿ ಅಂತಂದರೆ ಒಂದು 15 ನಿಮಿಷ ಬಿಟ್ಟು ಇಲ್ಲಿಂದ ನೀವು ಯೋಗ ನಿದ್ರಾ ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೋಬೋದು. ನಾನು 2 ಆಡಿಯೋ ಯಾಕೆ ಮಾಡಿಲ್ಲ ಅಂತಂದರೆ, ಈ ಯೋಗ ನಿದ್ರಾ ಇಂಟ್ರೊಡಕ್ಷನ್ 1 ಆಡಿಯೋ, ಇದಾದಮೇಲೆ ಈ ಯೋಗ ನಿದ್ರಾ ಪದ್ಧತಿಯನ್ನು ನಾನು ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಿದ್ರೆ ಕೆಲವ್ರಿಗೆ ಯೋಗ ನಿದ್ರಾ ಅಂತ ಏನು ಅಂತ ಗೊತ್ತಿರೋದಿಲ್ಲ. ಸೊ ಅದಕ್ಕೆ ಈ ಒಂದು 15 ನಿಮಿಷದ ಇಂಟ್ರೊಡಕ್ಷನ್ನ ನಾನು ಕೊಟ್ಟು ಈಗ ಒಂದು ಯೋಗ ನಿದ್ರಾ ಸ್ಥಿತಿಯನ್ನು ನಾವು ಸ್ಟಾರ್ಟ್ ಮಾಡೋಂಥ ಸಮಯ. ಈ ಯೋಗ ನಿದ್ರಾ ಸಂದರ್ಭದಲ್ಲಿ ಹಲವಾರು ಗ್ಯಾಪ್ಸ್ ಇರುತ್ತೆ. ಕೆಲವೊಮ್ಮೆ 30 ಸೆಕೆಂಡ್ಸ್ ಗ್ಯಾಪ್, ಕೆಲವೊಮ್ಮೆ 1 ಮಿನಿಟ್ ಗ್ಯಾಪ್ ಅಥವಾ 2 ಮಿನಿಟ್ಸ್ ಆರ್ 3 ಮಿನಿಟ್ಸ್ ಗ್ಯಾಪ್ ಇರುತ್ತೆ. ಆಡಿಯೋ ಕಂಪ್ಲೀಟ್ ಆಯಿತು ಅಂತ ಅಂದ್ಕೊಂಡು ಕಣ್ಣು ಬಿಡೋದಾಗಲಿ ಏನೂ ಮಾಡೋದಕ್ಕೆ ಹೋಗಬೇಡಿ. ನೀವು ಆಡಿಯೋ ಕೇಳ್ತಾ ಇರಬೇಕಾದ್ರೆ ಯೋಗ ನಿದ್ರಾ ಸ್ಟಾರ್ಟ್ ಮಾಡಿದ್ಮೇಲೆ ಕಣ್ಣನ್ನು ಯಾವುದೇ ಕಾರಣಕ್ಕೂ ತೆಗೆಯೋದಕ್ಕೆ ಹೋಗಬೇಡಿ. ಸಹಜವಾಗಿ ಕಣ್ಣು ಮುಚ್ಚಿರಲಿ. ಸಹಜವಾದ ಒಂದು ಹಾಸಿಗೆ ಮೇಲೆ ನೀವು ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಕಂಫರ್ಟಬಲ್ ಪೊಸಿಷನ್ನಲ್ಲಿ ನೀವು ಆರಾಮಾಗಿ ಮಲ್ಕೊಳ್ಳಿ. ಆಮೇಲೆ ನಿಮ್ಗೆ ಏನೇನು ಬೇಕು ಅರೇಂಜ್ಮೆಂಟ್ಸ್ ಎಲ್ಲ ಕೂಡ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಏನಾದ್ರು ಸೊಳ್ಳೆ ಏನಾದ್ರು ಕಚ್ತಾ ಇತ್ತಂತಂದರೆ ಒಂದು ಮ್ಯಾಟ್ ಹಾಕ್ಕೊಳ್ಳಿ. ಈ ಒಂದು ಕೆಲವು ನಿಮಿಷಗಳು ನಿಮಗೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇರಬಾರ್ದು, ಆ ರೀತಿ ಒಂದು ಅರೇಂಜ್ಮೆಂಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೇನಾದ್ರು ಚಳಿಯನ್ನು ಒಂದು ಫೀಲ್ ಆದರೆ ಒಂದು ಬೆಡ್ಶೀಟ್ನ ಕೂಡ ಹೊದ್ಕೋಬೋದು. ಯೋಗ ನಿದ್ರದಲ್ಲಿ ನಾವು ಹಲವು ರೀತಿಯ ಸಂಕಲ್ಪಗಳು ಅಥವಾ ಹಲವು ರೀತಿಯ ಯೋಚನೆಗಳನ್ನು ಕೂಡ ನಾವು ಮಾಡ್ಬೋದು. ಇದರಲ್ಲಿ ಹಲವಾರು ವಿಭಿನ್ನ ರೀತಿಯ ನಮಗಿಷ್ಟ ಆಗುವಂತಹ ಒಂದು ಮರ, ಗಿಡ, ಬೆಟ್ಟ, ಗುಡ್ಡ, ಈ ರೀತಿ ಏನು ಬೇಕಾದರೂ ನಾವು ಇಮ್ಯಾಜಿನೇಷನ್ ಮಾಡ್ಕೋಬೋದು. ಅದಾದಮೇಲೆ ಇನ್ನೊಂದೇನಂತಂದರೆ ಇದನ್ನು ನಾವು ಯಾವ ಥರ ಬೇಕಾದರೂ ಕಲ್ಟಿವೇಟ್ ಮಾಡ್ಬೋದು. ನಮ್ಮದೇ ಆದ ಒಂದು ಸಪ್ರೇಟ್ ಸ್ಟೈಲಲ್ಲಿ ಕೂಡ ಯೋಗ ನಿದ್ರಾ ಒಂದು ಸ್ಥಿತಿನ ಕೂಡ ನಾವು ಮಾಡ್ಕೋಬೋದು. ನಾನು ನಿಮಗೆ ಗೈಡ್ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಸಪ್ರೇಟ್ ಗೈಡೆಡ್ ಮೆಡಿಟೇಷನ್ ಅಥವಾ ಗೈಡೆಡ್ ಯೋಗ ನಿದ್ರಾ ಅಂತ ಹೇಳ್ಬೋದು. ಇದು ಒನ್ ಆಫ್ ದ ಮೆಥಡ್ ಟು ಅಟೈನ್ ಆ್ಯಂಡ್ ಅಪ್ರೋಚ್ ಅ ಸಬ್ಕಾನ್ಷಿಯಸ್ ಮೈಂಡ್. ಓಕೆ ಸ್ನೇಹಿತರೆ, ಥ್ಯಾಂಕ್ಸ್ ಫಾರ್ ಲಿಸ್ನಿಂಗ್ all these 18 minutes. Now we start up. Okay, 18.6, 18.8 seconds ಇದೆ. We'll start by 18:30 seconds. ಆರಾಮವಾಗಿ ಮಲ್ಕೊಳ್ಳಿ. ನಿಮ್ಮ ಕೈಗಳು ಆಕಾಶಕ್ಕೆ ನೋಡುತ್ತಿರುವಂತೆ ಇಟ್ಕೊಳ್ಳಿ. ಕಾಲುಗಳು ಆರಾಮವಾಗಿ ಅಗಲವಾಗಿ ಮಾಡಿ ಇಟ್ಕೊಳ್ಳಿ. ನಿಮ್ಮ ಹಿಮ್ಮಡಿ ಒಂದಕ್ಕೆ ಒಂದು ನೋಡುವ ರೀತಿಯಲ್ಲಿ ಆರಾಮವಾಗಿ ಕಾಲನ್ನು ಚಾಚಿಕೊಂಡು ಕಂಫರ್ಟಬಲ್ ಆಗಿ ಮಲ್ಕೊಂಡಿದ್ದೀರಾ? ದೇಹದಲ್ಲಿ ಎಲ್ಲಾದರೂ ಬಿಗಿತಗಳಿದ್ದರೆ ಸರಿಪಡಿಸಿಕೊಳ್ಳಿ. ಎಸ್, ಸಹಜವಾದ ಉಸಿರಾಟ ಆಡ್ತಾ ಇದ್ದೀರಾ. ಈ ಒಂದು ಪ್ರಕ್ರಿಯೆ ನಡೆಯುತ್ತಿರುವಾಗ
ನಿಮಗೇನಾದರೂ ನಿದ್ರೆ ಬಂದರೆ ಖಂಡಿತವಾಗಿಯೂ ಮಾಡಿ. ನೀವು ಮಲಗಿದ್ದರೂ ಕೂಡ ನಿಮ್ಮ ಸುಪ್ತ ಮನಸ್ಸು ನನ್ನ ಸೂಚನೆಗಳನ್ನು ಕೇಳುತ್ತಲೇ ಇರುತ್ತದೆ ಹಾಗೂ ಅದರ ಕ್ರಿಯೆ ಮಾಡುತ್ತಲೇ ಇರುತ್ತದೆ. ನಾಟ್ ಟು ವರಿ ಅಬೌಟ್ ಯುವರ್ ಸ್ಲೀಪ್. ನಿದ್ದೆ ಬಂದರೆ ಆರಾಮವಾಗಿ ಮಲ್ಕೊಳ್ಳಿ. ಇಟ್ಸ್ ರಿಯಲಿ ಅ ಬೂನ್. ಅದು ನಿಮಗೆ ವರ ಇದ್ದಂಗೆ. ಮೆಡಿಟೇಷನ್ ಕೇಳ್ತಾ ನೀವು ನಿದ್ದೆ ರೀತಿ ಮಾಡಿದ್ರೆ ಅದು ನಿದ್ದೆ ಅಲ್ಲ, ಅದು ಒಂದು ಸಾಮಾನ್ಯವಾದ ಒಂದು ಪ್ರಕ್ರಿಯೆ. ಈ ಒಂದು ಎಲ್ಲ ಮೆಡಿಟೇಷನ್ ಮುಗಿದ್ಮೇಲೆ ಆಟೋಮೆಟಿಕ್ಕಾಗಿ ಎಚ್ಚರ ಆಗುತ್ತೆ ನಿಮಗೆ. ನಿದ್ರಾವಸ್ಥೆ ಹಾಗೂ ಎಚ್ಚರ ಅವಸ್ಥೆಯ ಮಧ್ಯದಲ್ಲಿ ಈ ಆಲ್ಫಾ ಸ್ಟೇಟ್ ಅಂತ ನಾವೇನು ಹೇಳ್ತೀವಿ, ಈ ಒಂದು ಸ್ಥಿತಿಯಲ್ಲಿ ನೀವಿರುತ್ತೀರಿ. ಗುಡ್. ಸಹಜವಾದ ಉಸಿರಾಟವನ್ನು ಮುಂದುವರಿಸಿ. ವೆರಿ ನೈಸ್. ಹೊಟ್ಟೆಯು ಉಬ್ಬುತ್ತಾ ಹೊಟ್ಟೆಯು ಒಳಗೆ ಹೋಗ್ತಾ ಇರೋದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಉಬ್ಬುವುದು ಹಾಗೂ ಕುಗ್ಗುವುದು. ಫೈನ್. ನಿಮ್ಮ ಮೂಗಿನ ಹೊಳ್ಳೆಯ ತುದಿಯಲ್ಲಿ ನಿಧಾನವಾಗಿ ಗಾಳಿಯು ಒಳಗೆ ಸಂಚಾರ ಮಾಡುತ್ತಿರುವುದನ್ನು ಅಬ್ಸರ್ವ್ ಮಾಡಿ. ಒಳಗೆ ಹೋಗಿ ಹೊರಬರುತ್ತಿರುವುದನ್ನು ಗಮನಿಸಿ. ಗ್ರೇಟ್. Feel it. ಉಸಿರು ಒಳಗೆ ಹೋಗ್ತಾ ಇದೆ. ಹೊರಗೆ ಬರಬೇಕಾದ್ರೆ ಸ್ವಲ್ಪ ಬಿಸಿಯ ಅನುಭವ ಆಗ್ತದೆ. ಅದು ನಿಮ್ಮ ಮೂಗಿನ ಹೊಳ್ಳೆಯ ತುದಿಯಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ವಾವ್, ಗ್ರೇಟ್. ಕೆಲವೊಮ್ಮೆ ಸಣ್ಣ ಉಸಿರು, ಕೆಲವೊಮ್ಮೆ ದೀರ್ಘ ಉಸಿರು ಆಗ್ತಾ ಇರೋದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ನೈಸ್. Extremely great. You are doing really well. ಕಂಟಿನ್ಯೂ ಮಾಡಿ. ಉಸಿರು ಒಳಗೆ ಹೋಗ್ತಾ ಇದೆ, ಹೊರಗೆ ಬರ್ತಾ ಇದೆ.
ನಿಮ್ಮ ದೇಹ ಕಂಪ್ಲೀಟ್ ರಿಲ್ಯಾಕ್ಸ್ ಆಗ್ತಾ ಇರೋದನ್ನು ಅಬ್ಸರ್ವ್ ಮಾಡಿ. ಫೈನ್. ನಿಮ್ಮ ದೇಹ ಸಂಪೂರ್ಣವಾಗಿ ವಿಶ್ರಾಂತಿ ಸ್ಥಿತಿಗೆ ತಲುಪ್ತಾ ಇರೋದನ್ನು ಅಬ್ಸರ್ವ್ ಮಾಡಿ. ದೇಹದ ತೂಕ ಹಾಸಿಗೆಯ ಮೇಲೆ ಆರಾಮವಾಗಿ ಟ್ರಾನ್ಸ್ಫರ್ ಆಗ್ತಾ ಇರೋದನ್ನು ಅಬ್ಸರ್ವ್ ಮಾಡಿ. ಅನವಶ್ಯಕ ಆಲೋಚನೆಗಳು ಟಾಕ್ಸಿನ್ಸ್ ಮೂಲಕ ನಿಮ್ಮ ತಲೆಯಲ್ಲಿ ಏನಿದೆ ಅದು ನಿಧಾನಗತಿಯಲ್ಲಿ ಹಾಸಿಗೆಯ ಮೂಲಕ ನೆಲಕ್ಕೆ ಗ್ರೌಂಡ್ ಆಗ್ತಾ ಇರೋದನ್ನು ಅಬ್ಸರ್ವ್ ಮಾಡಿ. ನಿಮ್ಮ ಎಲ್ಲ ಆಲೋಚನೆಗಳು ಮದರ್ ಅರ್ತ್ಗೆ ಟ್ರಾನ್ಸ್ಫರ್ ಆಗ್ತಾ ಇರೋದನ್ನು ಫೀಲ್ ಮಾಡಿ. ಹಗುರತೆಯ ಫೀಲ್ ಮಾಡಿ. ವೆರಿ ಗುಡ್. ಫೀಲ್ ಇಟ್. ಜಸ್ಟ್ ಫೀಲ್ ಇಟ್. ದೇಹದಲ್ಲಿ ಯಾವುದೇ ರೀತಿಯ ಹಳೆ ನೋವುಗಳಿರಲಿ, ಮಾನಸಿಕವಾಗಿ ಅಥವಾ ದೈಹಿಕವಾಗಿ, ಇವೆಲ್ಲವೂ ನಮ್ಮ ದೇಹದಲ್ಲಿ ಮನಸ್ಸಿನಲ್ಲಿ ಟಾಕ್ಸಿನ್ಸ್ ಮೂಲಕ ಇರುತ್ತದೆ. ಈ ಒಂದು ಟಾಕ್ಸಿನ್ಸ್ ನಿಮ್ಮ ದೇಹ ಹಗುರವಾದ ರೀತಿ ಹಗುರವಾಗಿ ಹೋಗುತ್ತಿದ್ದಂತೆ ಈ ಎಲ್ಲ ಟಾಕ್ಸಿನ್ಸ್ಗಳು ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಹೊರಗೆ ಹೋಗುತ್ತದೆ. ನಾಟ್ ಟು ವರಿ. ಸೊ ಯು ಆರ್ ಹ್ಯಾಪಿ ನೌ, ರೈಟ್? ಸೂಪರ್. ಯೋಗ ನಿದ್ರಾ ಪ್ರಕ್ರಿಯೆ ಮಾಡುತ್ತಿರುವಾಗ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಹಗುರತೆಯ ಭಾವನೆ, ಹಗುರತೆಯ ಅನುಭೂತಿಯನ್ನು ಹೊಂದಿಯೇ ಹೊಂದುತ್ತೀರಿ. ಜೊತೆಗೆ ನಮ್ಮಲ್ಲಿ ಇರ್ತಕ್ಕಂತಹ ಬೇನೆಗಳಾಗಲಿ ಅಥವಾ ಕಾಯಿಲೆಗಳಾಗಲಿ ಹೇಳೋದಕ್ಕೆ ಹೆಸರಿಲ್ಲದಂಗೆ ಹೊಟ್ಟೆ ಹೋಗುತ್ತೆ ನಿಮಗೆ ಗೊತ್ತಿಲ್ಲದಂಗೆ. ಸ್ವಲ್ಪ ದಿವಸ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಇದ್ರ ಫೀಲ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ. ಫೈನ್. ವಿಲ್ ಗೋ ಟು ದ ನೆಕ್ಸ್ಟ್ ಸ್ಟೆಪ್. ನಿಮ್ಮ ದೇಹ ಸಂಪೂರ್ಣವಾಗಿ ಆರಾಮದಾಯಕವಾಗಿ ಮಲ್ಕೊಂಡಿದೆ. ನಿಮಗೂ ದೇಹಕ್ಕೂ ಏನು ಸಂಬಂಧ ಇಲ್ಲದಿರೋ ರೀತಿ ಇದೆ. ರೈಟ್.
ನಿಮ್ಮ ಸುಪ್ತ ಮನಸ್ಸಿನ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ಅದೇ ರೀತಿ ಸುಪ್ತ ಮನಸ್ಸು ತನ್ನ ಕ್ರಿಯೆಗಳನ್ನು ಮಾಡುತ್ತಾ ಇರುತ್ತದೆ. ನೀವು ಆರಾಮವಾಗಿ ರಿಲ್ಯಾಕ್ಸ್ ಮಾಡಿ. ಈ ಒಂದು ರಿಲ್ಯಾಕ್ಸೇಷನ್ ಪ್ರೋಸೆಸ್ಸಲ್ಲಿ ನಿಮಗೆ ಯಾವುದೇ ರೀತಿಯ ಅನುಭವ ಕೂಡ ಆಗ್ಬೋದು. ಆ ಅನುಭವಗಳನ್ನು ಎಂಜಾಯ್ ಮಾಡಿ ಆ್ಯಂಡ್ ಫೀಲ್ ಮಾಡಿ. ಉಸಿರಾಟದ ಪ್ರಕ್ರಿಯೆ ಸಹಜವಾಗಿ ಆಗುತ್ತಿದೆ. ದೇಹದ ಹಗುರತೆಯನ್ನು ಫೀಲ್ ಮಾಡ್ತಾ ಇದ್ದೀರಾ. ಈಗ ನಿಮ್ಮ ಗಮನ ನಿಮ್ಮ ಎಡಭಾಗದ ತಲೆಯ ಹತ್ರ ತಗೊಂಬರ್ತಾ ಇದ್ದೀರಾ. ಎಡಭಾಗದ ತಲೆಯ ಕೂದಲು, ತಲೆಯ ಸ್ಕಾಲ್ಪ್ ರಿಲ್ಯಾಕ್ಸ್ ಆಗ್ತಾ ಇರೋದನ್ನು ಅಬ್ಸರ್ವ್ ಮಾಡಿ. ನಿಮ್ಮ ದೇಹದ ಸಂಪೂರ್ಣ ಎಡಭಾಗಕ್ಕೆ ಒಂದು ರಿಲ್ಯಾಕ್ಸೇಷನ್ ಪ್ರೋಸೆಸ್ ಕಂಟಿನ್ಯೂ ಮಾಡೋಣ. ನಿಮ್ಮ ಎಡ ಹುಬ್ಬು, ಎಡ ಕಣ್ಣು, ಎಡ ಗುಡ್ಡೆ, ಎಡ ಕೆನ್ನೆ, ಎಡ ಮೂಗಿನ ಹೊಳ್ಳೆ, ಎಡ ಕಿವಿ, ಎಡ ಗಂಟಲು ರಿಲ್ಯಾಕ್ಸ್ ಆಗ್ತಾ ಇದೆ. ಸೊ ಫೀಲ್ ಇಟ್. ಆ ರಿಲ್ಯಾಕ್ಸೇಷನ್ ನಿಮ್ಮ ಎಡಭಾಗದ ಎದೆಗೆ, ಎಡಭಾಗದ ಬೆನ್ನಿಗೆ, ಎಡಭಾಗದ ಕಂಕುಳು, ತೋಳು, ಕೈ, ಬೆರಳುಗಳಿಗೆ, ಉಗುರುಗಳಿಗೆ ರಿಲ್ಯಾಕ್ಸೇಷನ್ ಆಗ್ತಾ ಇರೋದನ್ನು ಫೀಲ್ ಮಾಡಿ. ಹಾಗೆ ನಿಮ್ಮ ಎಡ ಸೊಂಟದ ಭಾಗ, ಪಿಷ್ಟದ ಭಾಗ, ಎಡ ತೊಡೆ, ಎಡ ಕಾಲುಗಳು, ಎಡ ಕಾಲಿನ ಬೆರಳುಗಳು, ಕಾಲಿನ ಉಗುರುಗಳು ರಿಲ್ಯಾಕ್ಸೇಷನ್ ಆಗ್ತಾ ಇರೋದನ್ನ ಅಬ್ಸರ್ವ್ ಮಾಡಿ. ನಿಮ್ಮ ದೇಹದ ಎಡಭಾಗದಲ್ಲಿ ಆಗ್ತಾ ಇರತಕ್ಕಂತಹ ಫೀಲಿಂಗನ್ನು ಅಬ್ಸರ್ವ್ ಮಾಡಿ. ಬಾಡಿಯ ಲೈಟ್ನೆಸ್ನ ಫೀಲ್ ಮಾಡಿ. ಗ್ರೇಟ್. You are in deep relaxation. You are with subconscious mind and you are feeling it. ಈಗ ನಿಮ್ಮ ಗಮನ ನಿಮ್ಮ ಬಲಗಾಲಿನ ಬೆರಳುಗಳ ಹತ್ರ ತಗೊಂಬರ್ತಾ ಇದ್ದೀರಾ. ಮೊದಲನೇ ಬೆರಳು, ಎರಡನೇ ಬೆರಳು, ಮೂರನೇ ಬೆರಳು, ನಾಲ್ಕನೇ ಬೆರಳು, ಐದನೇ ಬೆರಳು ಹಾಗೂ ಎಲ್ಲ ಉಗುರುಗಳು ರಿಲ್ಯಾಕ್ಸೇಷನ್ ಆಗ್ತಾ ಇರೋದನ್ನು ಫೀಲ್ ಮಾಡ್ತಾ ಇದ್ದೀರಾ.
ಈ ಒಂದು ಫೀಲಿಂಗ್ ಹಾಗೇ ಕಂಟಿನ್ಯೂ ಆಗ್ತಾ ನಿಮ್ಮ ಕಾಲುಗಳು ಮಂಡಿ ತೊಡೆಯ ಭಾಗಕ್ಕೆ ರೀಚ್ ಆಗಿ ಹಾಗೇ ನಿಮ್ಮ ಪಿಷ್ಟದ ಭಾಗಕ್ಕೆ ರೀಚ್ ಆಗಿ ಸೊಂಟದ ಭಾಗಕ್ಕೆ ಬಂದು ಹಾಗೇ ನಿಮ್ಮ ಮೇಲ್ಗಡೆ ಎದೆಯ ಬಲಭಾಗದಲ್ಲಿ ರಿಲ್ಯಾಕ್ಸ್ ಆಗ್ತಾ ಇರೋದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ನಿಮ್ಮ ದೇಹದ ಬಲಭಾಗದ ಭಾಗಗಳು ರಿಲ್ಯಾಕ್ಸ್ ಆಗ್ತಾ ಇರೋದನ್ನು ಫೀಲ್ ಮಾಡ್ತಾ ಇದ್ದೀರಾ. ವೆರಿ ಗುಡ್. ಈ ಒಂದು ರಿಲ್ಯಾಕ್ಸೇಷನ್ ಪ್ರೋಸೆಸ್ ನಿಮ್ಮ ಕಂಕುಳು ಭಾಗ, ಭುಜದ ಭಾಗ, ಕೈ ಬೆರಳುಗಳು, ಉಗುರುಗಳಿಗೆ ಹೋಗ್ತಾ ಇರೋದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ವಾವ್, ರೈಟ್. ಈ ರಿಲ್ಯಾಕ್ಸೇಷನ್ ಪ್ರೋಸೆಸ್ಸಲ್ಲಿ ನಿಮ್ಮ ಕೆನ್ನೆಯ ಭಾಗ, ನಿಮ್ಮ ಬಲಭಾಗದ ಗಂಟಲು, ನಿಮ್ಮ ಬಲಭಾಗದ ಮೂಗಿನ ಹೊಳ್ಳೆ, ಬಲಭಾಗದ ಕಿವಿ, ಬಲಭಾಗದ ಕಣ್ಣು, ಹುಬ್ಬು, ತಲೆಯ ಮೇಲೆ ಇರ್ತಕ್ಕಂಥ ಸ್ಕಾಲ್ಪ್ ಕೂದಲು ಸುತ್ತಲೂ ಆವರಿಸ್ತಾ ಇರೋದನ್ನು ಅಬ್ಸರ್ವ್ ಮಾಡಿ. ವಾವ್, ಸೂಪರ್. ದೇಹದ ಕಂಪ್ಲೀಟ್ ಪ್ರೋಸೆಸ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ದೇಹದಲ್ಲಿ ಆಗ್ತಾ ಇರ್ತಕ್ಕಂತಹ ಪ್ರಕ್ರಿಯೆ ಜೊತೆಗೆ ನೀವಿದ್ದೀರಿ. ಅನುಭವದ ಜೊತೆಗೆ ನೀವಿದ್ದೀರಿ. Your body becomes so lighter, lighter, lighter. ತೇಲಿದ ಅನುಭವ ನಿಮ್ಮಲ್ಲಿ ಆಗ್ತಾ ಇರ್ಬೋದು. ಸುಂದರವಾದ ನದಿ, ಗುಡ್ಡ, ಬೆಟ್ಟ ಏನಾದರೂ ಕಾಣಿಸುತ್ತಾ ಇರ್ಬೋದು ಅಥವಾ ಕಾಣಿಸಿದೇನೂ ಕೂಡ ಇರಬಹುದು. ನಿಮ್ಗೇನಾಗ್ತಾ ಇದೆ ಅದರ ಜೊತೆಗೇ ಇರಿ. ಉಸಿರಾಟದ ಕಡೆ, ನಿಮ್ಮ ದೇಹದ ಕಡೆ ಎಲ್ಲೂ ಗಮನ ಕೊಡಬೇಡಿ. ನಿಮಗೇನಾಗ್ತಾ ಇದೆ ಅದ್ರ ಜೊತೆಗೇ ಇರಿ. Just feel it. Just feel and enjoy. Enjoy and feel. Feel and enjoy. ಹಾಗೇ ನಿಮಗೆ ನಿದ್ದೆಗೆ ಜಾರಬೇಕೆಂದರೆ ಜಾರಿ, ಅಥವಾ ನಿಮಗೆಷ್ಟು ಸಮಯ ಬೇಕೋ ಅಷ್ಟು ಸಮಯ ಇದೇ ಸ್ಥಿತಿಯಲ್ಲಿ ಇದ್ದು ಆರಾಮವಾಗಿ ಹೊರಬನ್ನಿ. ಟೇಕ್ ಯುವರ್ ಓನ್ ಟೈಮ್. Take your own time. Take your own time. Take your own time.
Take your own time. Take your own time. Take your own time.